KCN में आपका स्वागत है। मैं किंग हमीद। ಇವತ್ತು ಡಿಸಿಪಿ ಮುತ್ತುರಾಜ್ ಅವರ ನೇತೃತ್ವದಲ್ಲಿ ಉದಯಗಿರಿ ಠಾಣೆಯಲ್ಲಿ ಇವತ್ತು ಒಂದು ಶಾಂತಿ ಸೌಹಾರ್ದ ಸಭೆಯನ್ನ ಕೂಗಿದ್ರು. ಇದರಲ್ಲಿ ವಿವಿಧ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ಗಳು ಮತ್ತೆ ಎಕ್ಸ್ ಕಾರ್ಪೊರೇಟರ್ಗಳು, ಉಲಮಾ ಇಕ್ರಾಮ್ಗಳು, ಮಸೀದಿಯ ಪ್ರೆಸಿಡೆಂಟ್ ಸೆಕ್ರೆಟರಿಗಳೆಲ್ಲ ಎಲ್ಲರಿಗೂ ಕೂಗಿ ಮತ್ತೆ ನಮ್ಮ ಸಹೋದರಾದಂತಹ ಹಿಂದೂ ಬಾಂಧವರ ನಾಯಕರುಗಳೆಲ್ಲರೂ ಕೂಡಿ ಒಂದು ಶಾಂತಿ ಸಭೆಯನ್ನ ಮಾಡಿದ್ರು. ಏನ್ ಪರ್ಪಸ್ಫುಲಿ ಶಾಂತಿ ಸಭೆ ಅಂತ ಹೇಳಿದ್ರೆ, ಬರುವಂತಹ ನಮ್ಮ ಶಬೆ ಬಾರಾತ್ ಎನ್ನುವಂತಹ ರಾತ್ರಿಯನ್ನ ಯಾವ ರೀತಿ ನಾವು ಸಕ್ಸಸ್ ಅನ್ನ ಮಾಡಬೇಕು ಮತ್ತೆ ಸೌಹಾರ್ದತೆಯಿಂದ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ಶಾಂತಿ ಸೌಹಾರ್ದ ಸಭೆಯನ್ನ ಕೂಗಿದ್ರು. ಅದರಲ್ಲಿ ಸಂಪೂರ್ಣವಾದಂತಹ ಬೆಂಬಲವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೂಚಿಸಿದೆ. ಮತ್ತೆ ತಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನ ಏನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಈ ಶಬೆ ಬಾರಾತ್ ಅಲ್ಲಿ ಯುವಕರು ಮತ್ತೆ ಎಲ್ಲರೂ ಕೂಡ ಶಾಂತಿಯುತವಾಗಿ ನಡ್ಕೊಳ್ಬೇಕು. ಮತ್ತೆ ಧರ್ಮಗುರುಗಳಂತ ಎಲ್ಲರಿಗೂ ಒಂದು ಅಪೀಲನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ತಮ್ಮ ಮಸೀದಿಯಲ್ಲಿ ಏಲಾನನ್ನ ಮಾಡಿ ಅಲ್ಲಿ ಯುವಕರನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ತಾವುಗಳೆಲ್ಲರೂ ಕೂಡ ಮಾಡಬೇಕು. ಹಾಗೆ ಮುಖಂಡರುಗಳು ಕೂಡ ಅಲ್ಲಲ್ಲಿ ಸೇರಿರೋ ಯಾವುದೇ ಯುವಕರುಗಳು ಯಾವುದೇ ಪ್ರಚೋದನೆಗೆ ಒಳಗಾಗದಂತೆ, ಯಾವುದೇ ಘಟನೆಗೆ ಒಳಗಾದಂತೆ ತಾವೆಲ್ಲರೂ ಕೂಡ ನಿಗಾವನ್ನ ಇಟ್ಕೊಳ್ಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ಹೌದು, ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗಿದೆ. ಚರ್ಚೆಯನ್ನ ನಮ್ಮ ಲಾ ಸಾಹೇಬ್ರ ಜೊತೆಗೆ ನಾವು ಮಾತಾಡಿದ್ದೀವಿ. ಯಾವುದೇ ಅಮಾಯಕರನ್ನ ಅರೆಸ್ಟ್ ಅನ್ನ ಮಾಡಬಾರ್ದು ಅನ್ನುವಂಥ ವಿಚಾರವೂ ಕೂಡ ನಾವು ಪ್ರಸ್ತಾಪವನ್ನ ಮಾಡಿದ್ದೇವೆ. ಈ ವಿಚಾರದಲ್ಲಿ ಕೂಲಂಕುಷವಾಗಿ ಮಾತಾಡಿದ್ವಿ. ಅದೇ ರೀತಿ ಅಜಿತ್ ಸೇಠ್ ಮುಖ್ಯ ರಸ್ತೆ ಏನ್ ನೀವು ನೋಡ್ಬೋದು, ಬಿಗುವಿನ ವಾತಾವರಣ ಒಂದು ಆಗಿದೆ. ಈ ವಾತಾವರಣ ತೆಗ್ದು ಇಲ್ಲಿ ಮಾಮೂಲಿ ವ್ಯಾಪಾರ ವಹಿವಾಟು ನಡೆಯುವಂತೆ ನಡ್ಕೊಳ್ಬೇಕು, ಅದನ್ನ ಓಪನ್ ಮಾಡಿ ಅಂತೂ ಕೂಡ ನಾವು ರಿಕ್ವೆಸ್ಟ್ ಅನ್ನ ಲಾ ಸಾಹೇಬ್ರಿಗೆ ಮಾಡಿದ್ವಿ. ಅವರ ಮೇಲಧಿಕಾರಿಗಳನ್ನ ನಾವು ಮಾತಾಡಿ ಇಮಿಡಿಯೇಟ್ ಆಗಿ ಅದನ್ನ ರಿವೋಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದೌದು, ಅವರು ನಮ್ಮನ್ನ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತೇ ನಾವು ಆದಷ್ಟು ಬೇಗ ಓಪನ್ ಆಗುವಂತೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಉತ್ತಮವಾದಂತಹ ಪೀಸ್ ಮೀಟಿಂಗ್ ಆಗಿದೆ. ಎಲ್ಲರೂ ಸೌಹಾರ್ದತೆಯಿಂದ ನಡೆದುಕೊಳ್ಳುವಂತಹ ವಿಚಾರವನ್ನ ನಾವು ಇಲ್ಲಿ ನಮ್ಮ ಲಾ ಸಾಹೇಬ್ರು ಪ್ರಸ್ತಾಪವನ್ನ ಕೂಡ ಮಾಡಿದ್ದಾರೆ. ನಾವು ಕೂಡ ಅವರಿಗೆ ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿದ್ದೇವೆ. ಬರುವಂತ ಶಬೆ ಬಾರಾತ್ ನಾವು ಶಾಂತಿಯುತವಾಗಿ ನಡ್ಕೊಳ್ತೇವೆ, ನೀವು ಭರವಸೆಯನ್ನ ಇಡಿ ಅಂತ ನಾವು ಕೂಡ ಹೇಳಿದ್ದೇವೆ. ಸೋಮವಾರ ರಾತ್ರಿ ಏನ್ ಘಟನೆ ಆಯ್ತು, ಅಲ್ಲಿಂದ ಇವತ್ತಂತೂ ಕೂಡ ನೀವಾಗ್ಲಿ ಅಥವಾ ಬೇರೆ ಪಕ್ಷದವರಾಗ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಪೀಸ್ಫುಲ್ ಆಗಿ ಇದು ಮಾಡ್ತಿದ್ದಾರೆ. ಬೇರೆ ಲೀಡರ್ಸ್ಗಾಗ್ಲಿ ನಿಮ್ಮ ಟೀಮ್ಗಾಗ್ಲಿ ಏನ್ ಹೇಳ್ತಾರೆ? ನೋಡಿ, ಅವತ್ತು ಈ ಘಟನೆ ಆಗ್ಬಾರ್ದಾಗಿತ್ತು, ಆಗಿದೆ. ಆ ಘಟನೆಯನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಯಾವಾಗ ನಮ್ಗೆ ಘಟನೆ ಗೊತ್ತಾಯಿತು ಅವಾಗ ನಾವು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಮತ್ತೆ ಪೊಲೀಸ್ ಒಟ್ಟಿಗೆ ನಾವು ಸೇರಿ, ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ಸಾಹೇಬರು ನೇತೃತ್ವದಲ್ಲಿ ನಾವು ಕೆಲಸವನ್ನ ಮಾಡಿ ಎಲ್ಲರಿಗೂ ಡಿಸ್ಪೋಸ್ ಮಾಡುವಂತ ಕೆಲಸವನ್ನ ಮಾಡಿದ್ವು. ಅದು ಒಳ್ಳೆಯ ರೀತಿ ಸಕ್ಸಸ್ಫುಲ್ ಆಗಿ ಆಯಿತು. ಯುವಕರಲ್ಲಿ ಮನವಿಯನ್ನ ಏನ್ ಮಾಡ್ಕೊಳ್ತೀನಿ, ಈ ಪ್ರಚೋದನೆಗೆ ಯಾರು ಒಳಗಾಗದೆ ಇಂಥ ಯಾವುದೇ ಅಹಿತಕರ ಘಟನೆ ಆದಾಗ ಕಾನೂನು ಮುಖಾಂತರ ಸಂವಿಧಾನದಲ್ಲಿ ಯಾವ ಹಕ್ಕುಗಳಿದೆ ಆ ಹಕ್ಕಿನ ಮುಖಾಂತರ ನಮ್ಮ ನ್ಯಾಯವನ್ನ ಕೇಳಬೇಕಾಗುತ್ತೆ. ಇದರಲ್ಲಿ ನಮ್ಗೆ ಭರವಸೆ ಇದೆ ಕಾನೂನು ಮೇಲೆ. ಏನು ಈ ಘಟನೆ ಸುರೇಶ್ ಅನ್ನುವ ವ್ಯಕ್ತಿ ಏನ್ ಮಾಡಿದಾನೆ ಅವ್ರ ಮೇಲೆ ಕಠಿಣವಾದ ಕ್ರಮವನ್ನ ಜರುಗಿಸ್ತಾರೆ. ಇನ್ಮುಂದೆ ಮೈಸೂರಲ್ಲಿ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಪೊಲೀಸರು ನೋಡ್ಕೊಳ್ತಾರೆ ಅನ್ನುವಂತ ಭರವಸೆಯೂ ಕೂಡ ನಮಗಿದೆ. ಅದೇನೆ ನಾನು ಡಿಸಿಪಿ ಸರ್ಗೆ ಅದು ನಮ್ಮ ಪಕ್ಷದ ವತಿಯಿಂದ ಮನವಿಯನ್ನ ನಾವು ಮಾಡ್ಕೊಂಡು, ಏನು ಈಗ ಶಾಂತಿಯುತವಾಗಿ ಮೈಸೂರು ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರ್ತಾ ಇದೆ. ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಪ್ರತಾಪ್ ಸಿಂಹ ಮತ್ತೆ ಇನ್ನಿತರ ರಾಜ್ಯ ನಾಯಕರುಗಳು ಮಾಡ್ತಾ ಇದ್ದಾರೆ. ಅದು ಆಗದೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಶಾಂತಿಯುತವಾಗಿರುತ್ತೆ. ಅದರಲ್ಲಿ ನಾವು ಮನವಿಯನ್ನ ಮಾಡ್ಕೊಂಡು, ಇಂಥ ನಾಯಕರುಗಳು ಮೈಸೂರಿಗೆ ಬರಬಾರ್ದು, ಹೊರಗಿನ ಯಾವುದೇ ನಾಯಕರು ಹೇಳಿದ್ದಾರೆ ಮೈಸೂರಿಗೆ ಬರಬಾರ್ದು, ಬಂದು ಇಲ್ಲಿನ ಶಾಂತಿ ಸೌಹಾರ್ದತೆಯನ್ನು ಕೆಡುವಂತ ಕೆಲಸವನ್ನ ಅವರು ಮಾಡುತ್ತಾರೆ, ಅದನ್ನ ನೀವು ತಡೆ ಹಿಡಿಬೇಕು ಅಂತ ಕೂಡ ನಾವು ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಮನವಿಯನ್ನ ಮಾಡ್ಕೊಂಡಿದ್ದೇವೆ. ಇದೆ, ಅದರ ಬಗ್ಗೆ ಗಂಭೀರವಾಗಿ ನಾವು ಆಲೋಚನೆ ಮಾಡಿ ಇದರ ಬಗ್ಗೆ ಯಾವ ರೀತಿ ಪ್ರಿಕಾಷನರಿ ಮೆಜರ್ ತಗೊಳ್ಬೇಕು ಅದು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಅಂತ ಹೇಳಿದರು.